program sponsored by Tiago Finance. ಫಿಕ್ಸಡ್ ಡೆಪಾಸಿಟ್ ಈ ಬ್ಯಾಂಕ್ಗಳಲ್ಲಿ 7.2% ತನಕ ಬಡ್ಡಿ ಆದಾಯ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಬ್ಯಾಂಕ್ ಫಿಕ್ಸಡ್ ಡೆಪಾಸಿಟ್ ಪ್ರಿಯರಿಗೆ, ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಸಿಹಿ ಸುದ್ದಿಯೊಂದು ಬಂದಿದೆ. HDFC ಬ್ಯಾಂಕ್ ಮತ್ತು ಫೆಡರಲ್ ಬ್ಯಾಂಕ್ ತಮ್ಮ FD ಬಡ್ಡಿ ದರಗಳನ್ನು ಪರಿಷ್ಕರಣೆ ಮಾಡಿದ್ದು ಹಿರಿಯ ನಾಗರಿಕರಿಗೆ ಲಾಭ ಸಿಗುವ ಹಾಗೆ ಮಾಡಿದೆ. ಅಂದರೆ ಸ್ವಲ್ಪ ಬಡ್ಡಿ ದರದಲ್ಲಿ ಏರಿಕೆಯನ್ನು ಮಾಡಿದೆ. ಈ ಹೊಸ ಬಡ್ಡಿ ದರಗಳ ವಿವರಗಳನ್ನು ನೋಡೋಣ. ಮೊದಲನೇದಾಗಿ HDFC ಬ್ಯಾಂಕ್ ಯಾರಿಗೆ ಲಾಭ? ಕೇವಲ ಹಿರಿಯ ನಾಗರಿಕರಿಗೆ, ಅಂದರೆ 3 ಕೋಟಿ ರೂಪಾಯಿಗಿಂತ ಕಡಿಮೆ ಮೊತ್ತದ ಠೇವಣಿಗಳಿಗೆ ಇದು ಅಪ್ಲೈ ಆಗುತ್ತೆ. ಸಾಮಾನ್ಯ ನಾಗರಿಕರ ಬಡ್ಡಿ ದರದಲ್ಲಿ ಯಾವುದೇ ಬಡ್ಡಿ ದರ ಬದಲಾವಣೆ ಆಗಿಲ್ಲ. ಅವರಿಗೆ 2.75ರಿಂದ 6.5ವರೆಗೆ ಮಾತ್ರ ಬಡ್ಡಿ ಸಿಗುತ್ತೆ ಸಾಮಾನ್ಯ ನಾಗರಿಕರಿಗೆ. ಸೊ ಹಿರಿಯ ನಾಗರಿಕರಿಗೆ ನಿರ್ದಿಷ್ಟ ಅವಧಿಯ ಮೇಲೆ 10 ಬೇಸಿಸ್ ಪಾಯಿಂಟ್ಸ್ನಷ್ಟು 0.1% ಹೆಚ್ಚಿಸಲಾಗಿದೆ ಗರಿಷ್ಠ ಬಡ್ಡಿ ದರ. ಈಗ 3 ವರ್ಷ 1 ದಿನದಿಂದ 4 ವರ್ಷ 7 ತಿಂಗಳ ಅವಧಿಯ ಠೇವಣಿಗೆ ಹಿರಿಯ ನಾಗರಿಕರಿಗೆ 7.1%ನಷ್ಟು ಬಡ್ಡಿ ಸಿಗಲಿದೆ. ಹಿಂದೆ ಇದು 7% ಇತ್ತು. ಸೊ ಅಂದರೆ 0.1% ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಆಗಸ್ಟ್ 19, 2026ರಿಂದ ಇದು ಅಪ್ಲೈ ಆಗುತ್ತೆ. ಸೊ ಎರಡನೇದಾಗಿ ಫೆಡರಲ್ ಬ್ಯಾಂಕ್. ಸೊ ಫೆಡರಲ್ ಬ್ಯಾಂಕ್ನಲ್ಲಿ ಸಾಮಾನ್ಯ ನಾಗರಿಕರಿಗೆ 3%ದಿಂದ 6.7%ವರೆಗೆ ಬಡ್ಡಿ ಸಿಗುತ್ತೆ. ಆದರೆ ಹಿರಿಯ ನಾಗರಿಕರಿಗೆ ಗಮನಿಸಿ, 3.5ರಿಂದ ಗರಿಷ್ಠ 7.2%ವರೆಗೆ ಬಡ್ಡಿ ದೊರೆಯಲಿದೆ. 7.2%ವರೆಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಬಡ್ಡಿ ದೊರೆಯಲಿದೆ. ಸೊ ಅತ್ಯಧಿಕ ಬಡ್ಡಿ ಸಿಗುವ ಅವಧಿ ಅಂದರೆ ಸರಿಯಾಗಿ 48 ತಿಂಗಳು, 4 ವರ್ಷ ಅವಧಿಯ ಠೇವಣಿಗೆ ಈ ಗರಿಷ್ಠ ಬಡ್ಡಿ ಅಪ್ಲೈ ಆಗುತ್ತೆ. ಜಾರಿಗೆ ಬಂದ ದಿನ ಯಾವುದಪ್ಪ ಅಂದರೆ ಆಗಸ್ಟ್ 17, 2026ರಿಂದ ಇದು ಜಾರಿಗೆ ಬಂದಿದೆ. ಸೊ ನಿಮ್ಮ ಬಳಿ ಹೂಡಿಕೆ ಮಾಡಲು ಹಣ ಇದ್ದು ಸುರಕ್ಷಿತ ಆದಾಯ ಬಯಸ್ತಾ ಇದ್ದರೆ ಈ 2 ಬ್ಯಾಂಕ್ಗಳಲ್ಲಿ ಹಿರಿಯ ನಾಗರಿಕರ ಹೆಸರಿನಲ್ಲಿ FD ಮಾಡಿಸಲಿಕ್ಕೆ ಇದು ಸರಿಯಾದ ಸಮಯ ಆಗಿದೆ. ಸೊ ಸಾಮಾನ್ಯವಾಗಿ ಬ್ಯಾಂಕ್ಗಳು ಸಾಮಾನ್ಯ ಗ್ರಾಹಕರಿಗೆ ನೀಡೋದಕ್ಕಿಂತ ಹಿರಿಯ ನಾಗರಿಕರಿಗೆ ಒಂದು ಸ್ವಲ್ಪ 0.5%ವರೆಗೆ ತನಕ ಏರಿಕೆ ಮಾಡುವಂಥ ಚಾನ್ಸಸ್ ಇರುತ್ತೆ. ಬಡ್ಡಿಯನ್ನು ಎಕ್ಸ್ಟ್ರಾ ಜಾಸ್ತಿ ಕೊಡುತ್ತೆ. ಉದಾಹರಣೆಗೆ ಫೆಡರಲ್ ಬ್ಯಾಂಕ್ನಲ್ಲಿ ಸಾಮಾನ್ಯ ನಾಗರಿಕರಿಗೆ 6.7% ಬಡ್ಡಿ ಸಿಕ್ಕರೆ ಹಿರಿಯ ನಾಗರಿಕರಿಗೆ ಅದೇ ಅವಧಿಗೆ 7.2% ಬಡ್ಡಿಯನ್ನು ಕೊಡುತ್ತೆ. ನೀವು HDFC ಅಥವಾ ಫೆಡರಲ್ ಬ್ಯಾಂಕ್ನಂತಹ ದೊಡ್ಡ ಶೆಡ್ಯೂಲ್ಡ್ ಬ್ಯಾಂಕ್ಗಳಲ್ಲಿ ಠೇವಣಿ ಇಡೋದ್ರಿಂದ ನಿಮ್ಮ ಹಣ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ. ಭಾರತ ಸರ್ಕಾರದ DICGC ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟೀಸ್ ಕಾರ್ಪೊರೇಷನ್ ನಿಯಮದ ಪ್ರಕಾರ ಪ್ರತಿ ಬ್ಯಾಂಕ್ನಲ್ಲಿ ಒಬ್ಬ ವ್ಯಕ್ತಿಯ ಠೇವಣಿ ಅಸಲು ಬಡ್ಡಿ ಸೇರಿ ಗರಿಷ್ಠ 5 ಲಕ್ಷ ರೂಪಾಯಿವರೆಗೆ ಸಂಪೂರ್ಣ ವಿಮಾ ಸುರಕ್ಷತೆಯನ್ನು ಹೊಂದಿರುತ್ತೆ. ಬಡ್ಡಿ ಆದಾಯಕ್ಕೆ ತೆರಿಗೆ ಯಾವ ರೀತಿ ಇರುತ್ತೆ ನೋಡೋಣ. FDಯಿಂದ ಬರುವ ಬಡ್ಡಿ ಆದಾಯ ನಿಮ್ಮ ಒಟ್ಟು ವಾರ್ಷಿಕ ಆದಾಯಕ್ಕೆ ಸೇರಿಕೊಳ್ಳುತ್ತೆ ಮತ್ತು ನಿಮ್ಮ ಆದಾಯ ತೆರಿಗೆ ಸ್ಲ್ಯಾಬ್ ಪ್ರಕಾರ ತೆರಿಗೆಯನ್ನು ಇದಕ್ಕೆ ವಿಧಿಸಲಾಗುತ್ತೆ. ಸೊ ಹಿರಿಯ ನಾಗರಿಕರಿಗೆ ಒಂದಷ್ಟು ವಿನಾಯಿತಿ ಇದೆ. ಸೆಕ್ಷನ್ 80TTB ಅಡಿಯಲ್ಲಿ ಹಿರಿಯ ನಾಗರಿಕರು ಬ್ಯಾಂಕ್ FDಗಳಿಂದ ಪಡೆಯುವ ಬಡ್ಡಿ ಆದಾಯದ ಮೇಲೆ ವರ್ಷಕ್ಕೆ 50,000 ರೂಪಾಯಿವರೆಗೆ ತೆರಿಗೆ ವಿನಾಯಿತಿ ಪಡಲಿಕ್ಕೆ ಅವಕಾಶ ಇರುತ್ತೆ. ಇನ್ನು TDS ಹಿರಿಯ ನಾಗರಿಕರಿಗೆ ಬಡ್ಡಿ ಮತ್ತು ವರ್ಷಕ್ಕೆ 50,000 ರೂಪಾಯಿ ದಾಟಿದರೆ ಮಾತ್ರ ಬ್ಯಾಂಕ್ನವರು TDS ಕಡಿತ ಮಾಡ್ತಾರೆ. ಸಾಮಾನ್ಯ ನಾಗರಿಕರಿಗೆ ಈ ಮಿತಿ 40,000 ರೂಪಾಯಿ ಇದೆ. ಒಂದು ವೇಳೆ ನಿಮ್ಮ ಒಟ್ಟು ಆದಾಯ ತೆರಿಗೆ ವಿನಾಯಿತಿ ಮಿತಿಗಿಂತ ಕಡಿಮೆ ಇದ್ದರೆ ಬ್ಯಾಂಕಿಗೆ ಫಾರ್ಮ್ 15H ಸಲ್ಲಿಸುವ ಮೂಲಕ TDS ಕಡಿತ ಆಗೋದನ್ನು ತಡಿಬಹುದು. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.